ನಾನಿವತ್ತು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಇವತ್ತು ರಾಜಕಾರಣವನ್ನು ಒಂದು ಸಮುದ್ರದಲ್ಲಿ ಇವತ್ತು ಆದರೆ ಒಂದು ಬೇಸರವಿದೆ. ಈ ದ್ವೇಷ ರಾಜಕಾರಣವನ್ನು ನೀರಿನಲ್ಲಿ ಇವತ್ತು ಈಜಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಈ ದ್ವೇಷ ರಾಜಕಾರಣವನ್ನು ಕೆಟ್ಟ ನೀರಿನಲ್ಲಿ ಇವತ್ತು ನಾವು ಈಜಬೇಕು ಅನ್ನೋದು ನಮಗೆ ದೂರ ಮಾಡುವುದಿಲ್ಲ. ನಮ್ಮ ತಂದೆಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರ ಆಶೀರ್ವಾದದಿಂದ ಇವತ್ತು 28ನೇ ವರ್ಷದ ವಸ್ತುವಿನಲ್ಲಿ ಶಾಸಕರಾಗಿ ನೀವು ಸೇವೆ ಮಾಡಿದ್ದಾರೆ. 3 ಬಾರಿ ಸಚಿವರಾಗಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ 25 ಸುದೀರ್ಘವಾಗಿ ಅವರ ರಾಜಕೀಯ ಜೀವನದಲ್ಲಿ ಅವರು ಅನ್ಬೋದು ನಮ್ಮ ತಾತ 65 ವರ್ಷಗಳ ಸುದೀರ್ಘ ರಾಜಕಾರಣ ಜೀವನದಲ್ಲಿ ಯಾವುದೇ ಒಂದು ರಾಜಕಾರಣ ಕುಟುಂಬಕ್ಕೆ ರಾಜಕೀಯ ಕುಟುಂಬಕ್ಕೆ ಬರಲಿಲ್ಲ. ಯಾವುದೇ ರಾಜಕೀಯ ಕುಟುಂಬಕ್ಕೆ ಯೋಜನೆ ಮಾಡಿಲ್ಲ. ಅವರ ತಂದೆಯ ಮಾರ್ಗದರ್ಶನದಲ್ಲಿ ಹೆಜ್ಜೆಗಿಂತ ಅಭಿವೃದ್ಧಿ ವರದಿಯನ್ನ ಮಂತ್ರವನ್ನು ಜಪಿಸುತ್ತಾ ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಶ್ರಮಿಸಲಾಗಿತ್ತು. ಈ ದೊಡ್ಡ ಮಟ್ಟದಲ್ಲಿ ಜಿಲ್ಲಾಸ್ಪತ್ರೆ ಆಗ್ಬೋದು, ಆಧುನಿಕ ಪುಸ್ತಕ ಆಗ್ಬೋದು, ಮಿಲಿಟರಿ ಕಾಲೇಜ್ ಆಗ್ಬೋದು, ನಮ್ಮ ಜಿಲ್ಲೆಯ ರಸ್ತೆಗಳಲ್ಲಿ ದಾಖಲೆ ಸಂಖ್ಯೆಗಳಿವತ್ತು KG ಸಂಸ್ಥೆಗಳಾಗ್ಬೋದು, ದಾಖಲೆ ಸಂಖ್ಯೆಗಳಿವತ್ತು ಹೈಸ್ಕೂಲ್ಗಳಾಗ್ಬೋದು, ಪಾಲಿಟೆಕ್ನಿಕ್ ಕಾಲೇಜುಗಳಾಗ್ಬೋದು, ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿಯನ್ನು ಬಯಸ್ತೀವಿ. ಮುಂದುವರೆದಲ್ಲಿ ನಮ್ಮ ಹಿರಿಯರ ಪೂರ್ವಜರು ಕೊಟ್ಟಂತಹ ಸಂಪ್ರದಾಯ ಒಂದು ಈ ಶಾಶ್ವತ ಉಳಿಯುವಂತ ಶಾಶ್ವತ ಕಟ್ಟಡಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೋದು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಂತ ಕಾಲದಲ್ಲಿ ಮಾನ್ಯ HD ರೇವಣ್ಣ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಕಾಲದಲ್ಲಿ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಸೇವೆಯನ್ನು ಮಾಡಕ್ಕೆ ಅವಕಾಶ ಆಗಿದೆ. ನಾವು ಯಾವತ್ತೂ ಯಾವುದೇ ಪ್ರೈವೇಟ್ ಕಾಲೇಜ್ ಮಾಡಲಿಲ್ಲ, ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಮಾಡಲಿಲ್ಲ, ಬೇರೆ ಜಿಲ್ಲೆಗಳು ಮಾಡಿದಂತೆ ನಾವೆಲ್ಲರೂ ಮಾಡಿಲ್ಲ. ಜನರ ಪರವಾಗಿ ನಮ್ಮ ಜಿಲ್ಲೆಯ ಬಡವರ ಮಕ್ಕಳ ಪರವಾಗಿ ಇವತ್ತು ಸಂಸ್ಥೆಗಳನ್ನ ಮಾಡಿದ್ವಿ. BCM ಹಾಸ್ಟೆಲ್ಗಳಾಗ್ಬೋದು, ಶಾಲಾ ಕಟ್ಟಡಗಳಾಗ್ಬೋದು. ಮೊನ್ನೆ ಹೋದ ತಿಂಗಳು ಡಿಸೆಂಬರ್ 6ನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ, ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ. ನನಗೆ ಒಂದು ಕನ್ಫ್ಯೂಷನ್ ಇದೆ, ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶನೋ ಅಥವಾ ಒಂದು ಸರ್ಕಾರಿ ಪಕ್ಷದ ಸಮಾವೇಶನೋ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು 3 ವಿಷಯಗಳ ವಿಶ್ಲೇಷಣೆ ಮಾಡ್ತಾರೆ. ನಾನು ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇವತ್ತೇನು ಎತ್ತಿದೊಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ. ಯಶಸ್ವಿಯಾಗಿ ನೀರು ಹೊರಬಂತು, ಅದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರ ಒಂದು ಸಾಧನೆ ಇದೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೆಲವು ಅರಣ್ಯ ತೊಡಕೊಂಡಿರ್ಬೋದು, ಅದು ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೊಂಡು ಕೆಲವೇ 3-4 ತಿಂಗಳಲ್ಲಿ ತುಮಕೂರಿಗೆ ನೀರು ಹರಿಸ್ತೀನಿ ಅಂತಾರೆ. ನಾನು ಕೇಳಕ್ಕೆ ಬಯಸ್ತೀನಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ಇದೇ ನಮ್ಮ ಜಿಲ್ಲೆಯ ಸ್ಥಳೀಯ ಪತ್ರಿಕೆಯಲ್ಲಿ ಇವತ್ತು ಹೊಯ್ಸಳ ಹಾಸನ ಜಿಲ್ಲೆಯ ಸೌಡು ಪತ್ರಿಕೆಯಲ್ಲಿ ಎತ್ತಿನೊಳ ನೀರು ಹರಿಯುವ ಮುನ್ನವೇ ಕಳಪೆ ಕಾಮಗಾರಿ ದರ್ಶನ, ಆರ್ಥಿಕವಾಗಿ ಅತಿ ದೊಡ್ಡ ಮಟ್ಟದ ಎತ್ತಿನೊಳ ಯೋಜನೆ ಸಾಕಾರಗೊಳ್ಳುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿತ, 250 ಕಿಲೋಮೀಟರ್ ಯೋಜನೆ ಕಾಮಗಾರಿ ಗುಣಮಟ್ಟಕ್ಕೆ ಅನುಗ್ರಹ, ಪ್ರಸ್ತುತ 23,000 ಕೋಟಿ ವೆಚ್ಚ ಅಂತ ಹೇಳ್ತಾರೆ. ಈ ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷಿ ಒಂದು ಯೋಜನೆ, ವಿವಾದಾತ್ಮಕವಾದ ಒಂದು ಯೋಜನೆ ಕಳಪೆ ಕಾಮಗಾರಿ. ಇದನ್ನು ಯಾವತ್ತಾದ್ರೂ ಗಮನಿಸಿದಿರ ಸ್ವಾಮಿ ನೀವು? ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ. ಮುಂದುವರೆದಲ್ಲಿ ಮೇಕೆದಾಟದ ವಿಷಯ ಮಾತಾಡ್ತಾರೆ.
ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದೆ. CWC ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಒಳಗೊಂಡಂತೆ ಎಲ್ಲರಿಗೂ ಕುಡಿಯುವ ನೀರನ್ನ ಇವತ್ತು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ. 64 TMC ನೀರನ್ನ ಶೇಖರಣೆ ಮಾಡ್ತೀವಿ ಅಂತ ಹೇಳ್ತಾರೆ. 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಒಂದು ಗಮನಕ್ಕೆ ತರಬೇಕು, ಅದೇನೋ ಒಂದು ಅಕ್ಬರ್ ಬಿರ್ಬಲ್ ಕಥೆ ಹೇಳಿದ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಆ ಒಂದು ಅಕ್ಬರ್ ಬಿರ್ಬಲ್ ಕಥೆ ಮತ್ತೆ ಒಂದೆರಡು ಬಾರಿ ಹೇಳಲೇಬೇಕು. ದಯಮಾಡಿ ಹೇಳಿದ್ರು ನೀವು. ಅಕ್ಬರ್ ಕೇಳ್ತಾನಂತೆ, ಸತ್ಯಕ್ಕೂ ಸುಳ್ಳಿಗೂ ಅಂತರ ಏನಪ್ಪ ಬೀರ್ಬಲ್ ಅಂತ. ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟಂತೆ, ಕಣ್ಣನ್ನ ತೋರಿಸಿ, ಕಿವಿನ ತೋರಿಸಿ, ಕೆಲವೇ 4 ಬೆರಳುಗಳು ಅಂತ ತೋರಿಸಿದಂತೆ. ನನಗೆ ಈಗ ಅರ್ಥ ಆಗ್ತದೆ ಅಕ್ಬರ್ ಬಿರ್ಬಲ್ ಕಥೆ ಯಾಕೆ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಹೇಳಿದ್ರು ಅಂತ. ಒಂದೆಡೆ ಸುಳ್ಳು ಭರವಸೆಗಳು, ಮಾಡಕ್ಕಾಗ್ತೇನಂತ ಭರವಸೆಗಳು, ಇನ್ನೊಂದೆಡೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ, ಮಾನ್ಯ ರೇವಣ್ಣ ಸಾಹೇಬರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ಇಡೀ ಜಿಲ್ಲೆಗೆ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಅರಸೀಕೆರೆ ಎಲ್ಲ ತಾಲೂಕುಗಳಿಗೆ ಕುಡಿಯುವ ನೀರಿನ ಮತ್ತು ಹೇಮಾವತಿ ನದಿಯಿಂದ ಎತ್ತಿ ಯಾವ ನಿಮ್ಮ ಪಕ್ಷದ ಅರಸೀಕೆರೆ ಶಾಸಕರು ಕೇಳಿ, ಹೇಮಾವತಿ ಒಳಗಿನ ಹೊಳೆಯಿಂದ ನೀರೆತ್ತಿ ಯಾವ ರೀತಿ ಕುಮಾರಣ್ಣ ಸರ್ಕಾರ ಇದ್ದಾಗ ಯಾವ ರೀತಿ ಕುಡಿಯುವ ನೀರನ್ನು ಕೊಡ್ತಾರೆ ಅಂತ ಹೇಳಿ, ಕುಮಾರಣ್ಣ ಸರ್ಕಾರದಲ್ಲಿ ರೇವಣ್ಣ ಸಾಹೇಬರ ಒಂದು ಸಚಿವರಾದ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಬೇಲೂರಲ್ಲಿ ನಡಗಟ್ಟ ಏಳನೆಲೆಯವರೆ ಆಗಬಹುದು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸೊರಬೆಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಲೇಶ್ವರದಲ್ಲಿ ಏಳನೆಲೆಯವರೆ ಆಗಬಹುದು, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ಲಿಫ್ಟಿಗೇಷನ್ ಆಗಬಹುದು, ಕಾಂಚನಹಳ್ಳಿ ಏಳನೆಲೆಯವರೆ ಆಗಬಹುದು, ಹುಚ್ಚನಕೋಟೆ ಏಳನೆಲೆಯವರೆ ಆಗಬಹುದು. ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಅವರು ಚಾಲನೆ ಕೊಟ್ಟಿದ್ದಾರೆ. ನನಗೆ ಈಗ ಅರ್ಥ ಆಗ್ತಾ ಇದೆ, ಯಾರು ಟಿವಿಲಿ ಕೇಳೋಕೆ ಹೇಳ್ತಿದ್ದಾರೆ, ಈ ಕಣ್ಣಲ್ಲಿ ಸಾಕ್ಷಿಯಾಗಿ ಇವತ್ತು ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮನೆ ಕುಮಾರಣ್ಣವರ ಸರ್ಕಾರದೊಂದಿಗೆ ಮಾನ್ಯ ಎಸ್ ಡಿ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಶಾಸಕರ ಸಲಹೆ ಮೇರೆಗೆ ಇವತ್ತು ಜಿಲ್ಲೆ ನಡೆದಿದೆ. ಇವತ್ತು ಈ ಒಂದು ಅಕ್ಬರ್ ಬೀರ್ಬಲ್ ಕಥೆ ನಾನು ಇನ್ನೊಂದು ಬಾರಿ ಹೇಳಬೇಕು. ದಯಮಾಡಿ ನಮ್ಮ ತಂದೆಯವರು ಸಮಯದ ಅಭಾವ ಹೇಳ್ತಾರೆ, ಬಟ್ ಆದರೆ ಏನೇ ಹೇಳ್ತಿದ್ದೀನಿ ಜನತೆಗೆ, ಈ ಅಕ್ಬರ್ ಬೀರ್ಬಲ್ ಕಥೆ ಕಾಲು ಹೋಗಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳೇ, ನೀವು ಹೇಳಿದ್ರು ಸತ್ಯಕ್ಕೂ ಸುಳ್ಳಿಗೂ 4 ಬೆರಳು ಅಂತರ ಅಂತ ಹೇಳಿದ್ರಿ. ಆದ್ರೆ ಈಗ ಡಾಕ್ಟರ್ ಸೂರಜ್ ಅವರು ಹೇಳ್ತಾರೆ, ಈ ಸತ್ಯಕ್ಕೂ ಸುಳ್ಳಿಗೂ 2 ಬೆರಳಿನ ಅಂತರ, ಅದು ಕಣ್ಣಿಗೂ ಅದು ಬಾಯಿಗೆ ಅಂತ ಕಳಿಸ್ತೀವಿ. ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ಅಂದ್ಕೊಂಡಿದ್ದಾರೆ. ಇವತ್ತು ನಿಮಗೆ 135 ಸೀಟ್ ಕೊಟ್ಟಿರೋದು ಒಂದು ಜಿಲ್ಲೆಯಲ್ಲಿ ಒಂದು ಕುಟುಂಬದ ಮುಗಿಸಿ ಅಂತಲ್ಲ, ಒಂದು ಪಕ್ಷದ ಮುಗಿಸಿ ಅಂತಲ್ಲ, ಈ ರಾಜ್ಯದ ಸಮಾಜದ ಅಭಿವೃದ್ಧಿಗೆ ಇವತ್ತು ಎಲ್ಲರೂ ಸೇರಿ ಶ್ರಮಿಸಬೇಕು ಅಂತ ಹೇಳ್ತೀವಿ. 6ನೇ ಗ್ಯಾರಂಟಿ ದುರಸ್ತಿ ಮುಕ್ತ ಹಾಸನ ಜಿಲ್ಲೆ ಅಂತ ಹೇಳಿದ್ರಿ. ಎಲ್ಲಿ ದುರಸ್ತಿ ಆಗಿದೆ? ಇನ್ನೂ ಎಷ್ಟೋ ತಾಲೂಕುಗಳಲ್ಲಿ, ಎಷ್ಟೋ ಗ್ರಾಮಗಳಲ್ಲಿ ಸುಮಾರು 70-80 ಭಾಗದಲ್ಲಿ ದುರಸ್ತಿ ಆಗಬೇಕಾಗಿದೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ನನ್ನ ಕೃಷ್ಣ ಬೈರೇಗೌಡರು, ಅವರ ಮಾತುಗಳ ಬಗ್ಗೆ ನನಗೆ ಗೌರವ ಇದೆ, ಅವರ ನಡವಳಿಕೆಯ ಬಗ್ಗೆ ಗೌರವ ಇದೆ, ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ನನಗೆ ಪ್ರಶಂಸೆ ಇದೆ. ಆದರೆ ಅವರಲ್ಲಿ ಒಂದು ಆಗ್ರಹ ತಿಳಿಸ್ತೀನಿ, ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಇವತ್ತು ಸಾಗುವಳಿ ಚೀಟಿ ವಿತರಣೆ ಆಗಿಲ್ಲ, ಮಂಜೂರಾತಿ ಆಗಿಲ್ಲ. ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು. ಇದ್ರ ಜೊತೆಗೆ ಈ ಒಂದು 6ನೇ ಗ್ಯಾರಂಟಿ ಯಾವುದು ಅಂತ ಇವತ್ತು ಅರ್ಥ ಆಗಿ ಮಾತು ಮುಗಿಸ್ತೀನಿ. ಹೇಮಾವತಿ ನದಿಯ ಹೊಳೆಯಲ್ಲಿ ಈ 5 ಗ್ಯಾರಂಟಿಗಳನ್ನು
ಕಾಂಗ್ರೆಸ್ ಮುಕ್ತ ಸರ್ಕಾರ ಬಯಸ್ತೀನಿ. ಇಷ್ಟು ಹೇಳ್ತಾ 2